ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಜೊತೆ ನಿಮ್ಮ ಕಥೆ ಸೀರಿಯಲ್ನ 2ನೇ ಭಾಗ. 1ನೇ ಭಾಗದಲ್ಲಿ ನಾವು ಯಾವ ರೀತಿ ನಮ್ಮದೇ ಆದ ಸೆಟ್ ಆಫ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಜೊತೆ ಹುಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಎಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಫೀಲರ್ ಅಂತ ಯಾರು ಕಾರ್ಲ್ ಗುಸ್ತವ್ ಯಂಗ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರಲ್ಲಿ ಈ ಫೀಲಿಂಗ್ ಅನ್ನೋ ಗುಣ ಜಾಸ್ತಿ ಇರುತ್ತಲ್ಲ, ಅವ್ರ ಗುಣಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ, ಆ ಗುಣ ನಿಮ್ಮಲ್ಲೂ ಇದೆಯಾ, ಇದ್ದೇ ಇರುತ್ತೆ, ಆದರೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಒಂದು ಊಹೆ ಮಾಡೋದಕ್ಕೆ ಇದೊಂದು ಅವಕಾಶ. ಮತ್ತು ನಿಮ್ಮ ಸುತ್ತಮುತ್ತ ಇರೋ ಜನ, ಅವರುಗಳಲ್ಲಿ ಈ ಒಂದು ಗುಣ ಸ್ವಭಾವ ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇವತ್ತಿನ ಎಪಿಸೋಡ್ ನಿಮ್ಗದು ಸಹಾಯ ಮಾಡುತ್ತೆ. ಈ ಫೀಲರ್ ಅನ್ನೋ ಗುಣ ಸ್ವಭಾವ ಸ್ವಲ್ಪ ಹೆಚ್ಚಾಗಿರೋರು ಏನಪ್ಪ ಅವ್ರದ್ದು ಕೆಲವು ಸ್ವಭಾವಗಳು ಅಂತಂದರೆ, ದೇ ಲವ್ ಟು ಲಿವ್ ಇನ್ ದ ಪಾಸ್ಟ್. ಅಂದರೆ ಅದ್ರ ಜೊತೆನೇ ಇದಕ್ಕೆ ಇಷ್ಟಪಡ್ತಾರೆ. ಹಳೆಯ ನೆನಪುಗಳು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅವರಾಡೋ ಮಾತುಗಳಲ್ಲಿ ಸಾಕಷ್ಟು ಸಲ ಆ ದಿವಸ, ಆಗಿನ ಟೈಮಲ್ಲಿ ಅನ್ನೋದು ಬಹಳ ಬರ್ತಾ ಇರುತ್ತೆ. ಅದು ಕಹಿ ಘಟನೆ ಆಗಿದ್ರೆ ಆ ಘಟನೆಗೆ ಕಾರಣ ಆದವ್ರನ್ನ ಬೇಕಾದ್ರೆ ಕ್ಷಮಿಸ್ಬಿಡ್ತಾರೆ, ಆದರೆ ಆ ಘಟನೆಯನ್ನು ಮಾತ್ರ ಮರೆಯಲ್ಲ. ಒಳ್ಳೆ ಘಟನೆ ಆಗಿದ್ದರೆ ಸಮಯ ಸಿಕ್ಕಾಗೆಲ್ಲ ಅದನ್ನು ಜ್ಞಾಪಿಸ್ಕೊಂಡು ಮೆಲ್ಕು ಹಾಕ್ತಾ ಇರ್ತಾರೆ. ನಾವು ನೋಡಿರ್ತೀವಿ ನಮ್ಮ ಸುತ್ತಮುತ್ತಲ, ಆವಾಗ ಹೆಂಗಿತ್ತಪ್ಪ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಾವೆಲ್ಲ ಮಾತಾಡ್ಕೊತಾ ಇದ್ವಿ ಫ್ರೆಂಡ್ಗಳು. ದೊಡ್ಡವ್ರನ್ನ ಯಾರನ್ನ ನೋಡಿದಾಗ, ಅಯ್ಯೋ ನಾನು ನಿಮ್ಮ ಏಜ್ಗೆ ಬಂದಾಗ ಏನಾಗಿರ್ತೀನೋ ಗೊತ್ತಿಲ್ಲ ಅಂತ ಎಲ್ಲ ಈ ಥರ ಮಾತುಗಳು ನಡೀತಾನೆ ಇರುತ್ತೆ. ಯಾವಾಗ ನಾವು ಅದನ್ನೇ ಮೆಲ್ಕು ಹಾಕ್ಕೊಂಡಿರ್ತೀವಲ್ಲ, ಅವರಲ್ಲಿ ಫೀಲಿಂಗ್ ಅನ್ನೋ ಗುಣ ಸ್ವಲ್ಪ ಜಾಸ್ತಿ ಇದೆ ಅಂತ. ದೇ ಲವ್ ಟು ಲಿವ್ ಇನ್ ದ ಪಾಸ್ಟ್. ಆಮೇಲಿಂದ ದೇ ಲವ್ ಸ್ಟೇಟಸ್ ಕೋ ಅಂತಂದರೆ ಬದಲಾವಣೆ ಬಯಸಲ್ಲ ಅವರು. ಅದೇ ಸ್ವಭಾವಗಳನ್ನು ಮುಂದೆ ಹೋಗಲಿ ಅಂತ ಇಷ್ಟಪಡ್ತಾರೆ. ನಿಮ್ಮಲ್ಲಿ ನೋಡಿರ್ಬೋದು, ನಿಮ್ಮ ಸುತ್ತಮುತ್ತಲನೇ ಜನಗಳು ಒಂದು ಟೂತ್ ಪೇಸ್ಟ್ ಅನ್ನೋ ವಿಚಾರ ಎಕ್ಸಾಂಪಲ್ ತಗೊಂತು ಅಂತಂದರೆ, ಕೋಲ್ಗೇಟ್ಗೆ ಅಭ್ಯಾಸ ಆಗಿದ್ದರೆ ಅವರು ಬೇರೆ ಇನ್ಯಾವುದನ್ನು ಉಪಯೋಗಿಸಲ್ಲ, ಅದೇ ಟೂತ್ ಪೇಸ್ಟೇ ಆಗಬೇಕು ಅವ್ರಿಗೆ. ಹೋಗಿರೋ ಅಂಗಡಿನೆಲ್ಲ ಸಿಕ್ಕಿಲ್ಲ ಅಂತಂದರೆ ಇದನ್ನೆಲ್ಲ ಹುಡುಕೊಂಡು ಹೋಗ್ತಾರೆ ಹೊರತು ಬೇರೆ ಟೂತ್ ಪೇಸ್ಟ್ ತೊಗೊಳ್ಳಲ್ಲ ಅವರು. ಯಾಕೆಂದರೆ ಸ್ಟೇಟಸ್ಗೂ ಅವ್ರಿಗೆ ಬಹಳ ಮನಸ್ಸಿಗೆ ಹತ್ತಿರ. ತಿನ್ನೋ ವಿಚಾರದಲ್ಲೂ ಅಷ್ಟೇ, ಯಾವುದು ಅವ್ರಿಗೆ ಇಷ್ಟ ಆಗಿರುತ್ತಲ್ಲ ಅದನ್ನೇ ತಿನ್ನಕ್ಕೆ ಇಷ್ಟಪಡ್ತಾರೆ ಹೊರತು ಹೊಸದು ಏನಾದರೂ ತಿಂದು ಹೇಗಿರುತ್ತೆ ಅಂತನ್ನೋ ಒಂದು ಕುತೂಹಲ ಅವರಲ್ಲಿ ಕಮ್ಮಿನೇ ಇರುತ್ತೆ. ಇದು ಅವ್ರದ್ದು ಇನ್ನೊಂದು ಗುಣ ಸ್ವಭಾವ. ಈಗಿನ ದಿವಸಗಳಲ್ಲಿ ಎಷ್ಟು ಚೆನ್ನಾಗಿ ಅವರ ಪರ್ಸನಾಲಿಟಿನ ತೋರಿಸ್ಕೊಟ್ಬಿಡ್ತಾರೆ ಅಂತಂದರೆ, ಅವರ ವಾಟ್ಸಪ್ ಸ್ಟೇಟಸ್ ಅಥವಾ ಅವ್ರು ಹಾಕೋ ಮೆಸೇಜ್ಗಳು ಫುಲ್ ಆಫ್ ಎಮೋಷನ್ಸ್ ಇರುತ್ತೆ. ಇಲ್ಲ ದೇವ್ರ ಫೋಟೋ ಇರುತ್ತೆ, ಇಲ್ಲ ಅವರ ಅವ್ರಿಗೆ ಮನಸ್ಸಿಗೆ ಹತ್ತಿರವಾದಂಥ ಜನಗಳ ಫೋಟೋ ಇರುತ್ತೆ, ಅಥವಾ ಅವ್ರದ್ದೇ ಫೋಟೋ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅದರದ್ದೊಂದು ಫೋಟೋ ಅವ್ರ ವಾಟ್ಸಪ್ ಸ್ಟೇಟಸಲ್ಲಿ ಗ್ಯಾರಂಟಿ ಸಿಗುತ್ತೆ, ಅವರ ಪರ್ಸಲ್ಲಿ ಗ್ಯಾರಂಟಿ ಸಿಗುತ್ತೆ, ಅವ್ರ ಅವರ ಪರ್ಸನಲ್ ಬಿಲಾಂಗಿಂಗ್ಸ್ ಇರುತ್ತಲ್ಲ ಅವುಗಳಲ್ಲಿ ಅದು ಖಂಡಿತ ಇದ್ದೇ ಇರುತ್ತೆ. ಇದು ಅವರು ನಮಗೆ ತೋರಿಸೋ ಇನ್ನೊಂದು ಕ್ಲೂ. ನಿಮ್ಮ ಸುತ್ತಮುತ್ತಲ ಯಾರನ್ನ ಜ್ಞಾಪಕ ಬರ್ತಿದ್ದಾರಾ? ನಿಮಗೆ ನಿಮ್ಮ ಬಗ್ಗೆ ಜ್ಞಾಪಕ ಆಗ್ತಾ ಇದೆಯಾ? ಆಗ್ತಿದ್ರೆ ಚೆನ್ನ, ಅವ್ರನ್ನ ಆ ಥರ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೆ. 4ನೇ ಸ್ವಭಾವ ಅವ್ರದ್ದು, ದೇ ಆರ್ ವೆರಿ ಸೆಂಟಿಮೆಂಟಲ್. ಅಂದರೆ ಏನಪ್ಪ, ಒಂದು ಗುಂಪಲ್ಲಿ ಉದಾಹರಣೆಗೆ ಒಂದು 4-5 ಜನ ಇರ್ತೀವಿ ಅಂತ ಇಟ್ಕೊಳ್ಳಿ. ನನ್ನಂಥವ್ನು ಯಾರೋ ಒಬ್ಬ ಪರಿಚಯಿಸ್ತಾ, ಅಷ್ಟು ಜನಕ್ಕೂ ಪರಿಚಯಿಸ್ತಾ ಬಂದು 3 ಜನಕ್ಕೆ ಹಾಯ್, ಗುಡ್ ಮಾರ್ನಿಂಗ್ ಹಾಯ್ ಅಂತ ಹೇಳಿಬಿಟ್ಟು ಈ ಒಬ್ಬ ಮನುಷ್ಯನ ಯಾವುದೋ ಒಂದು ನೆಗ್ಲಿಜೆನ್ಸಿಂದ ಅವ್ರಿಗೆ ಹಾಯ್ ಆಗಲಿ ಗುಡ್ ಮಾರ್ನಿಂಗ್ ಆಗಲಿ ಹೇಳಲಿಲ್ಲ ಅಂತ ಅಂದರೆ, ಇವರು ಫೀಲರ್ ಆಗಿದ್ದರೆ ಇವ್ರ ತಲೆ ತಕ್ಷಣ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಯಾಕೆ ಇವರು 3 ಜನಕ್ಕೆ ಮಾತ್ರ ಹೇಳಿದ್ರು, ನನಗೆ ಹೇಳಲಿಲ್ಲ? ನನ್ನ ಮೇಲೆ ಏನಾದರೂ ಕೋಪನ ಇವ್ರಿಗೆ? ನನ್ನ ಮೇಲೆ ಏನಾದರೂ ಬೇಜಾರ? ಬರೀ ಅಷ್ಟೇ ಯೋಚನೆ ಮಾಡೋದಲ್ಲ, ಹಿಂದೆ ಯಾವತ್ತೋ ನನ್ನ ಅವ್ರ ಮಧ್ಯೆ ಆಗಿರಬಹುದಾದ ಒಂದು ಎಕ್ಸ್ಪೀರಿಯನ್ಸ್ನ ರೀಕಾಲ್ ಮಾಡಿಕೊಂಡು, ಅಯ್ಯೋ ಇದರಿಂದ ಇನ್ನೂ ಹಂಗಿದಾರಾ ಅಂತ ಅವರೇ ರಿಫ್ಲೆಕ್ಟ್ ಮಾಡ್ಕೊತಾರೆ. ಈ ಮಾತು ನಿಮ್ಮ ಜೊತೆ ಆಡ್ತಿರುವಾಗ ನನಗೆ ಒಂದು ಚಿತ್ರ ಜ್ಞಾಪಕ ಬರುತ್ತೆ. ಐ ಥಿಂಕ್ ಗೋಲ್ಮಾಲ್ ರಾಧಾಕೃಷ್ಣ ಅಂತನೋ ಏನೋ ಅದ್ರ ಹೆಸರು. ಉಮೇಶ್, ಸಾಕು ಇಷ್ಟು ಹೇಳಿದ್ರೆ ಸಾಕು. ಆತ ಆ ಒಂದು ಫೀಲರ್ ಒಂದು ಮೆಂಟ್ಯಾಲಿಟಿನ
ಕಾಮಿಡಿ ರೂಪದಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಅದನ್ನು ಪ್ರೆಸೆಂಟ್ ಮಾಡಿದ್ರಪ್ಪ ಅಂತಂದರೆ ನಮಗೆ ಬಹಳ ಸಲ ಅದನ್ನು ನೋಡಿ ನಕ್ಕು ಸಂತೋಷ ಪಟ್ಟಿದ್ದೀವಿ ಅಲ್ವಾ. ಆತ ಡಿಪಿಕ್ಟ್ ಮಾಡಿದ ಕ್ಯಾರೆಕ್ಟರ್ ಟೋಟಲಿ ಎ ಫೀಲರ್ ಪರ್ಸ್ನಾಲಿಟಿ. ದೇ ಆರ್ ವೆರಿ ಸೆಂಟಿಮೆಂಟಲ್, ದೇ ಆರ್ ವೆರಿ ಸೆನ್ಸಿಟಿವ್, ದೇ ಆರ್ ಆಲ್ಸೋ ಸೆಂಟಿಮೆಂಟಲ್. ಏನು ವ್ಯತ್ಯಾಸ ಸೆನ್ಸಿಟಿವ್ ಮತ್ತು ಸೆಂಟಿಮೆಂಟಲ್ ಅಂತಂದರೆ, ಸೆನ್ಸಿಟಿವ್ ಅಂದರೆ ಸೂಕ್ಷ್ಮತೆ, ಸೆಂಟಿಮೆಂಟಲ್ ಅಂತಂದರೆ ಚಿಕ್ಕ ಹುಡುಗರೆಲ್ಲ ನಾವು ನೋಡಿರ್ತೀವಲ್ಲ, ಏನಾದರೂ ಒಂದು ಆಟದ ಸಾಮಾನು ಅವ್ರಿಗೆ ಕೊಟ್ಬಿಟ್ರೆ ಅದನ್ನು ಬೇರೆ ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ದಟ್ ಈಸ್ ಸೆಂಟಿಮೆಂಟಲ್. ನಮ್ಮಲ್ಲೇ ತುಂಬ ಜನಕ್ಕೆ ಲಕ್ಕಿ ನಂಬರ್ ಅಂತ ಇರುತ್ತೆ, ಲಕ್ಕಿ ಕಲರ್ ಅಂತ ಇರುತ್ತೆ, ಲಕ್ಕಿ ಡೇಟ್ ಅಂತ ಇರುತ್ತೆ, ಲಕ್ಕಿ ಟೈಮ್ ಅಂತ ಇರುತ್ತೆ ಅಲ್ವೇ. ಯಾವಾಗ ಇದ್ರ ಕಡೆ ನಾವು ಜಾಸ್ತಿ ಗಮನ ಕೊಟ್ಟು ನಾವು ನಡ್ಕೊತೀವಲ್ಲ, ಇಂಡಿಕೇಶನ್ ಆಫ್ ಈ ಪರ್ಸನ್ ಸೆಂಟಿಮೆಂಟಲ್ ಅಂತ. ಇದು ಇನ್ನೊಂದು ಸ್ವಭಾವ ಫೀಲರ್ದು. ದೇ ಆರ್ ವೆರಿ ಲಾಯಲ್. ಒಬ್ಬರನ್ನ ಒಂದ್ಸಲ ಒಪ್ಕೊಂಡ್ಬಿಟ್ರೆ ಬಡಪಟ್ಟಿಗೆ ಅವರಿಂದ ದೂರ ಹೋಗೋಕ್ಕೆ ಇಷ್ಟಪಡಲ್ಲ ಅವರು. ಒಳ್ಳೆ ಗುಣ ಸ್ವಭಾವ, ಎಕ್ಸ್ಟ್ರೀಮ್ಲಿ ಲಾಯಲ್. ಇವ್ರುಗಳು ದೇ ಅಂಡರ್ಸ್ಟ್ಯಾಂಡ್ ಅದರ್ಸ್ ವೆರಿ ವೆಲ್. ಇನ್ನೊಬ್ಬರಿಗೆ ಕೋಪ ಬಂದಿದೆಯಾ, ಸಂತೋಷ ಆಗಿದೆಯಾ, ಯಾವ ಮೂಡಲ್ಲಿ ಇದ್ದಾರೆ ಅನ್ನೋದನ್ನು ಈ ಫೀಲರ್ಗಳು ಬಹಳ ಬೇಗನೆ ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ. ಬಿಕಾಸ್ ಇದೆಲ್ಲ ಎಮೋಷನ್ನೇನೆ. ಇನ್ನೊಬ್ಬರು ಯಾವ ಸ್ಥಿತಿಲಿ ಇದ್ದಾರೆ ಅನ್ನೋದು ಇಟ್ಸ್ ಎನ್ ಎಮೋಷನಲ್ ಐಡೆಂಟಿಫಿಕೇಶನ್. ಇದನ್ನು ಇವ್ರುಗಳು ಬಹಳ ಚೆನ್ನಾಗಿ ಗುರ್ತು ಹಿಡಿತಾರೆ. ಫೀಲರ್ ಅನ್ನೋದ್ರಲ್ಲಿ ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಅದು ಒಂದು ಗುಣ ಸ್ವಭಾವ ನಮ್ಮೆಲ್ಲರಲ್ಲೂ ಇದೆ. ಸ್ವಲ್ಪ ಮಟ್ಟಿಗಾದರೂ ಇದ್ದೇ ಇದೆ. ಕೆಲವರಲ್ಲಿ ಸ್ವಲ್ಪ ಇದೆ, ಕೆಲವರಲ್ಲಿ ಜಾಸ್ತಿ ಇದೆ, ಅಷ್ಟೇ ಇರೋದು. ಈ ಫೀಲರ್ಗಳದ್ದು ಇನ್ನೊಂದು ಸ್ವಭಾವ ಏನಪ್ಪ ಅಂತಂದರೆ, ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಯಾರ ಜೊತೆ ಅವ್ರಿಗೆ ಕಂಫರ್ಟ್ ಆಗಿರೋ ಜನಗಳ ಜೊತೆ ಮಾತ್ರ ತುಂಬ ಮಾತಾಡ್ತಾರೆ. ಯಾವಾಗ ಅವರನ್ನು ಒಂದು ಸ್ಟ್ರೇಂಜರ್ ಗ್ರೂಪ್ ಜೊತೆ ಇಟ್ಬಿಡ್ತೀವಲ್ಲ, ಅವ್ರ ಬಾಯಿಗೆ ಬಂದಾಗ, ಇದು ಅವ್ರದ್ದು ಇನ್ನೊಂದು ಸ್ವಭಾವ. ಪರಿಚಯಸ್ಥರ ಜೊತೆ ಅಥವಾ ನಮ್ಮ ಕಂಫರ್ಟ್ ಝೋನ್ ಅಂತೀವಲ್ಲ, ಅವ್ರಗಳ ಜೊತೆ ತುಂಬ ಮಾತಾಡ್ತಾ ಇರ್ತಾರೆ. ಬೇರೆ ಕಡೆ ಸೈಲೆಂಟ್. ಇದು ಅವ್ರದ್ದು ಇನ್ನೊಂದು ಸ್ವಭಾವ. ಇದು ಕೆಲವು ಗುಣ ಸ್ವಭಾವಗಳು ಫೀಲರ್ದು. ಇದರಲ್ಲಿ ಎಫೆಕ್ಟಿವ್ ಇದೆ, ಇನ್ಎಫೆಕ್ಟಿವ್ ಇದೆ. ಒಳ್ಳೆಯದು ಕೆಟ್ಟದಂತಲ್ಲ, ಎಫೆಕ್ಟಿವ್ ಸೈಡು ಇದೆ, ಇನ್ಎಫೆಕ್ಟಿವ್ ಸೈಡು ಇದೆ. ನಾವು ಯಾವ ಕಡೆಯಿಂದ ಆಪರೇಟ್ ಮಾಡ್ತೀವಿ ಅದು ನಿರ್ಧಾರ ಮಾಡುತ್ತೆ. ನಾನು ಈ ಒಂದು ಗುಣ ಸ್ವಭಾವ ನನ್ನಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ನನ್ನಿಂದ ಸಹಾಯ ಆಗುತ್ತೋ ಅಥವಾ ನನ್ನಿಂದ ತೊಂದರೆ ಆಗುತ್ತೋ ಅಂತ ಅಷ್ಟೇ ಡಿಸೈಡ್ ಮಾಡೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಳ್ಳೆ ಗುಣಗಳು ಏನು ಫೀಲರ್ಗಳಲ್ಲಿ ಇರೋದು ಅಂತಂದರೆ, ಅವರು ವೆರಿ ಏನಂತಾರೆ ಇನ್ಸ್ಟೆಂಟ್ ಇನ್ ದೇರ್ ರಿಯಾಕ್ಷನ್ಸ್. ಯಾಕೆಂದರೆ ಎಮೋಷನ್ಸ್ಗೆ ಟೈಮ್ ತಗೊಳ್ಳಲ್ಲ. ಥಾಟ್ಫುಲ್ ಪ್ರೋಸೆಸ್ ಅಲ್ಲ ಎಮೋಷನ್. ಎಮೋಷನ್ ಈಸ್ ಆಲ್ವೇಸ್ ಇನ್ಸ್ಟೆಂಟ್. ಸೊ ಅವರು ಏನೇ ಮಾಡಬೇಕಂದ್ರೂ ಕೂಡ ಒಂದು ಸ್ಪಾಂಟೇನಿಯಿಟಿ ಅಂತ ಅನ್ನೋದು ಅವರಲ್ಲಿ ಜಾಸ್ತಿ ಇರುತ್ತೆ. ಒಳ್ಳೆ ಗುಣನೇ. ಇನ್ನೊಂದು, ಗುಂಪಿನ ಜೊತೆ ಬಹಳ ಚೆನ್ನಾಗಿ ಹೊಂದ್ಕೊತಾರೆ. ಒಳ್ಳೆ ಗುಣ. ನನ್ನದೇ ಆಗಬೇಕು ಅನ್ನೋ ಸ್ವಭಾವ ಇಲ್ಲ. ನಿಮ್ಮೆಲ್ಲರೊಡನೆ ನಾನು ಒಬ್ಬ ಅನ್ನೋದು ಒಂದು ಗುಣ ಸ್ವಭಾವ ಈ ಫೀಲರ್ದು. ನಾನು ಹೇಳ್ದಂಗೆ ವೆರಿ ಲಾಯಲ್. ಈಗಿನ ಕಾಲದಲ್ಲಿ ಈ ಲಾಯಲ್ಟಿ ಅನ್ನೋದು ಬಹಳ ಪ್ರೀಮಿಯಂ ಪ್ರಾಡಕ್ಟ್ ಆಗಿಬಿಟ್ಟಿದೆ. ಇವ್ರುಗಳಲ್ಲಿ ಅದು ಯಥೇಚ್ಛವಾಗಿದೆ. ಇಂಥವ್ರನ್ನ ನಾವು ಯಾವತ್ತೂ ಕಳ್ಕೊಬಾರ್ದು. ದೇ ಕ್ಯಾನ್ ರಿಲೇಟ್ ಟು ಪೀಪಲ್ ವೆರಿ ವೆಲ್. ಇನ್ನೊಬ್ಬರು ಅವ್ರ ಬಗ್ಗೆ ಏನು ಹೇಳ್ಕೊಳ್ದಿರೆ ಅವರ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆ್ಯಕ್ಯುರೇಟಾಗಿ ಅದನ್ನು ಊಹಿಸ್ಕೊಂಡು ಅದಕ್ಕೆ ತಕ್ಕದಂಗೆ ರಿಯಾಕ್ಟ್ ಮಾಡುವಂಥ ಶಕ್ತಿ ಅವರಲ್ಲಿದೆ. ದೇ ಆರ್ ವೆರಿ ಸೆನ್ಸಿಟಿವ್. ಇದು ಒಳ್ಳೆ ಗುಣನೇ. ಸೂಕ್ಷ್ಮತೆ ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ತುಂಬ ಜನಕ್ಕೆ ತಮ್ಮ ಬಗ್ಗೆ ಸೂಕ್ಷ್ಮತೆ ಇದೆ, ಆದರೆ ಬೇರೆಯವ್ರ ಬಗ್ಗೆ ಕ್ವೆಶ್ಚನ್ ಮಾರ್ಕ್. ಫೀಲರ್ಗಳಲ್ಲಿ ತಮ್ಮ ಬಗ್ಗೆನೂ ಸೂಕ್ಷ್ಮತೆ ಇದೆ, ಬೇರೆಯವ್ರ ಬಗ್ಗೆನೂ ಅಷ್ಟೇ ಸೂಕ್ಷ್ಮತೆ ಇದೆ, ಅಥವಾ ಇನ್ನೊಂದು ಲೆವೆಲ್ ಜಾಸ್ತಿನೇ ಸೂಕ್ಷ್ಮತೆ ಇರುತ್ತೆ. ಸೊ ಇವರು ಇನ್ನೊಬ್ಬರಿಗೆ ಮಖಕ್ಕೆ ಹೊಡೆದಂಗೆ ಮಾತಾಡಲ್ಲ. ಇವರು ಎಂದೂ ಮಾತಾಡಲ್ಲ. ಬೇಕಾದ್ರೆ ನೋವನ್ನು ನುಂಗ್ಕೋತಾರೆ ಹೊರತು ನೋವನ್ನು ಕೊಡೋವಂಥ ಜನ ಅಂತೂ ಅಲ್ಲ ಇವರು. ಇವರಲ್ಲೂ ಕೆಲವು ಇನ್ಎಫೆಕ್ಟಿವ್ ಸೈಡ್ ಕೂಡ ಇದೆ. ಈ ಸೆಂಟಿಮೆಂಟಲ್ ಇದೆಯಲ್ಲ, ಇಟ್ ಈಸ್ ಇನ್ಎಫೆಕ್ಟಿವ್. ಯಾವ ಥರ ಅಂತಂದರೆ, ಇದು ನನ್ನ ಪೆನ್ನು. ನೀವು ನೋಡಿರ್ತೀರ ಎಷ್ಟೋ ಜನದ ಹತ್ರ ಪೆನ್ ವಿಚಾರಕ್ಕೆ ಜಗಳಗಳಾಗತ್ತೆ.
ಅಥವಾ ನನ್ನ ಚೇರಲ್ಲಿ ಕೂತ್ಕೊಂಡ್ಬಿಟ್ಟ ಇವನು, ಜಗಳಗಳಾಗುತ್ತೆ. ಸೆಂಟಿಮೆಂಟಲ್, ಇದು ಒಂದು ಗುಣ ಸ್ವಭಾವ ಅಷ್ಟೇ. ಇನ್ನೊಂದು ಅವರಲ್ಲಿ ಒಂದು ಇನ್ಎಫೆಕ್ಟಿವ್ ಸೈಡ್ ಏನಪ್ಪ ಅಂತಂದರೆ, ಒಂಥರ ಗಿಲ್ಟ್ ರಿಡನ್ ಇವರು. ಅಂದರೆ ಯಾವಾಗಲೂ ಒಂದು ಅಪರಾಧಿ ಭಾವನೆಯಲ್ಲೇ ಬಾಳ್ತಾ ಇರ್ತಾರೆ. ಏನೋ ಒಂದು ತಪ್ಪಾಗೋಯ್ತು ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಆ ಮಾಡಿದ ತಪ್ಪಿನ ಗಿಲ್ಟ್ ಇರುತ್ತಲ್ಲ, ವರ್ಷಾನ್ಗಟ್ಲೆ ಅದ್ರ ಜೊತೆನೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವತ್ತು ಹಿಂಗಾಗೋಯ್ತು, ನಾನು ಈ ತಪ್ಪು ಮಾಡಿಬಿಟ್ಟೆ, ನನ್ನಿಂದ ಈ ತಪ್ಪಾಗೋಯ್ತು ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರಲ್ಲಿ. ಇನ್ಎಫೆಕ್ಟಿವ್, ಮರ್ತು ಹೋಗಬೇಕು ಅಂತ ಒಂದು ಮನೋಭಾವ ಹೇಳುತ್ತೆ. ಏನು ಮಾಡೋದು, ಇವ್ರಿಗೆ ಕ್ಷಮಿಸ್ತಾರೆ ಆದರೆ ಮರೆಯಲ್ಲ. ಇದು ಒಂದು ಗುಣ ಸ್ವಭಾವ. ಇನ್ನೊಂದು ಇನ್ಎಫೆಕ್ಟಿವ್ ಸೈಡ್ ಏನಪ್ಪ ಅಂತಂದರೆ, ದೇ ಆರ್ ವೆರಿ ಸಬ್ಜೆಕ್ಟಿವ್. ಅಂತಂದರೆ ಏನು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನಮ್ಮಲ್ಲಿ ತುಂಬ ಜನ ಇರ್ತಾರೆ, ನೀವು ನೋಡಿರ್ತೀರ. ನೀನು ಬೈಯಬೇಕಾದ್ರೆ ನನಗೆ, ಅವನು ಯಾರು ನನ್ನ ಬೈಯೋಕ್ಕೆ, ಈ ಥರ ಆರ್ಗ್ಯುಮೆಂಟ್ ಮಾಡ್ತಾರೆ. ಅಯ್ಯೋ, ಬೈಯೋದು ಏನೋ ಒಂದು ವಿಚಾರ ತಿಳ್ಕೊಂಡೇ ಎಲ್ಲ ಬಂದಿರ್ತಾರೆ. ನೀನು ಬೈದರೆ ಸರಿ, ಇನ್ನೊಬ್ಬ ಬೈದರೆ ತಪ್ಪು ಅನ್ನೋದಕ್ಕೆ ಲಾಜಿಕ್ ಇಲ್ಲ. ಆದರೆ ಈ ಫೀಲರ್ಗಳಲ್ಲಿ ಅದೊಂದು ಜಾಸ್ತಿ ಇರುತ್ತೆ ಅಷ್ಟೇ. ಇದು ಫೀಲರ್ಗಳ ಒಂದು ಗುಣ ಸ್ವಭಾವ. ಅದರಲ್ಲಿರೋ ಎಫೆಕ್ಟಿವ್ ಸೈಡ್ ಮತ್ತು ಇನ್ಎಫೆಕ್ಟಿವ್ ಸೈಡ್. ನಿಮ್ಮ ಬಗ್ಗೆನೇ ಸ್ವಲ್ಪ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದ ಗುಣ ಸ್ವಭಾವಗಳು ನಿಮ್ಮಲ್ಲಿ ಎಷ್ಟಿದೆ, ಜಾಸ್ತಿ ಇದೆ ಅನಿಸಿದ್ರೆ ನಿಮ್ಮಲ್ಲಿ ಫೀಲರ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅಂತ. ಇದರಲ್ಲಿ ಒಳ್ಳೆಯದು ಕೆಟ್ಟದ್ದಲ್ಲ. ಬೇರೆಯವರಲ್ಲಿ ನೀವು ಈ ಗುಣಗಳು ಕಂಡ್ರೆ ಅವರುಗಳು ಫೀಲರ್ ಅಂತ ಅಷ್ಟೇನೆ. ಇಷ್ಟು ಇನ್ಪುಟ್ ಜೊತೆ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನಾಳೆ ಇನ್ನೊಂದು ಗುಣ ಸ್ವಭಾವದ ಜೊತೆ ಬರ್ತೀನಿ. ಇಂಟ್ಯೂಟರ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ಬರ್ತೀನಿ. ಅವರ ಗುಣ ಸ್ವಭಾವಗಳೇನು, ನಮ್ಮಲ್ಲಿ ಎಷ್ಟಿದೆ ಅನ್ನೋ ಒಂದು ಊಹೆ, ಬೇರೆಯವರಲ್ಲಿ ಎಷ್ಟಿರಬಹುದು ಅನ್ನೋ ಒಂದು ಊಹೆ ಮಾಡೋಣ. ತಿಳ್ಕೊಳ್ಳೋದ್ರ ಜೊತೆ ಊಹೆನೂ ಮಾಡೋಣ. ಮುಂಚೆ ಹೇಳ್ದಂಗೆ ಎಕ್ಸಾಕ್ಟಾಗಿ ಎಷ್ಟು ಅನ್ನೋದನ್ನು ಮೆಷರ್ ಮಾಡ್ಬೋದು. ಮೆಷರ್ ಮಾಡ್ಕೊಳ್ಳೋಕ್ಕೆ ನೀವು ಆಸೆ ಪಟ್ಟರೆ ದಯವಿಟ್ಟು ಕೆಳಗಿರೋ ನಂಬರ್ಗಳಿಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜೊತೆ ಮಾತಾಡ್ತೀನಿ. ಹೇಗೆ, ಏನು, ಎತ್ತ ಎಲ್ಲ ಡಿಸ್ಕಸ್ ಮಾಡೋಣ. ಮುಂದಿನ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ. ನಮಸ್ಕಾರ.